ಹಲೋ, ನಮಸ್ಕಾರ. ಮಾರ್ಕೆಟ್ ಪಲ್ಸ್ಗೆ ಸ್ವಾಗತ. ನಾನು ನಿಮ್ಮ ರಾಜು ಅಂಗಡಿ ವಿಶ್ವನಾಥ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್. ಪ್ರೀ ಮಾರ್ಕೆಟ್ ಅನಾಲಿಸಿಸ್ 4 ಜುಲೈ 2023 ಷೇರು ಮಾರುಕಟ್ಟೆ ಹೇಗಿರಲಿದೆ ಡಿಸ್ಕಸ್ ಮಾಡೋಣ ಬನ್ನಿ ಸ್ನೇಹಿತರೆ. ಫಸ್ಟ್ ನಾವು ನಿಫ್ಟಿ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಹೇಗೆ ನಮ್ಮ ಟ್ರೆಂಡ್ ಒಂದು ಶೋ ಮಾಡ್ತಾ ಇದೆ ಹೇಳಿ ಡಿಸ್ಕಸ್ ಮಾಡೋಣ. ನಿಫ್ಟಿ ಡಿಸ್ಕಸ್ ಮಾಡಿದಾಗೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಬೈಯಿಂಗ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ನಾವು ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ, ಇದು ಒಂಥರ ಮ್ಯಾಡ್ ಬುಲ್ ಮಾರ್ಕೆಟ್ ಹೇಳಿ. ಇದು ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಮಧ್ಯೆ ಫೈಟ್. ಬೈಯರ್ಸ್ ಕ್ಲೀನ್ ಆಗಿ ಮೇಲ್ಗಡೆ ಇದೆ. 4 ಟ್ರೇಡಿಂಗ್ ಸೆಷನ್ ಕೂಡ ಹೈಯರ್ ಟಾಪ್ ಹೈಯರ್ ಬಾಟಮ್ ಮಾಡ್ತಾ ನಿಫ್ಟಿ ಕ್ಲೀನ್ ಆಗಿ ಅಪ್ ಟ್ರೆಂಡ್ ತೋರಿಸ್ತಾ ಇದೆ. ಸೊ ಸ್ಟ್ರಾಂಗ್ ಟ್ರೆಂಡ್ ಅಲ್ಲಿ ನಾವು ಮಾರ್ಕೆಟ್ಸ್ ನ ನೋಡ್ತಾ ಇದೀವಿ. ಸೊ ಇದು ಒಂದು ಮ್ಯಾಡ್ನೆಸ್ ಹೇಳಿ ಹೇಳ್ಬೋದು. ಲೆವೆಲ್ ಟು ಲೆವೆಲ್ ಕೆಲಸ ಮಾಡಬೇಕು ಈ ಮಾರ್ಕೆಟ್ ಅಲ್ಲಿ. ಸೆಲೆಕ್ಟಿವ್ ಸ್ಟಾಕ್ ಪಿಕಿಂಗ್ ಇದ್ದು ತುಂಬಾ ಕಾಶಿಯಸ್ ಆಗಿ ಟ್ರೇಡ್ ಮಾಡಬೇಕು. ಎಲ್ಲಿ ಆದ್ರೂ ಲಾಸ್ಟ್ ಬುಲ್ ಆದ್ರೆ ನೀವು ಸ್ಟಕ್ ಆದ್ರೆ ಪೊಸಿಷನ್ಸ್ ತುಂಬಾನೇ ಲಾಸಸ್ ಕೂಡ ಆಗುತ್ತೆ. ಅದೇ ಪ್ರಾಫಿಟ್ಸ್ ಮಾಡ್ಲಿಕ್ಕೆ ಕೂಡ ಒಳ್ಳೆ ಆಪರ್ಚುನಿಟಿ ಇದೆ ಈ ಮಾರ್ಕೆಟ್ ಅಲ್ಲಿ. ಬಟ್ ಲೆವೆಲ್ಸ್ ನ ಕರೆಕ್ಟ್ ಆಗಿ ಅಪ್ಲೈ ಮಾಡಿ, ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಚಾರ್ಟ್ಸ್ ನೋಡಿ ಅಪ್ಲೈ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ಸ್ ಕೂಡ ಹಾಗೆ ಗಳಿಸಬಹುದು ಸ್ಪೀಡ್ ಆಗಿ ಈ ಮಾರ್ಕೆಟ್ ಅಲ್ಲಿ. ಸೊ ಟೈಟನ್ ಯುವರ್ ಸೀಟ್ ಬೆಲ್ಟ್ಸ್. ನಮ್ಮ ಒಂದು ಸ್ಟ್ರಾಂಗ್ ಬುಲ್ ಮಾರ್ಕೆಟ್ ನೋಡ್ತಾ ಇದೀವಿ ಇಂಡಿಯಾದಲ್ಲಿ ಈಗ. ನಿಫ್ಟಿ ಲೆವೆಲ್ಸ್ ಬಗ್ಗೆ ಇವತ್ತಿನ ಲೆವೆಲ್ಸ್ ಏನು ಹೇಳೋದಾದ್ರೆ 19,300 ಒಂದು ಸಪೋರ್ಟ್ ಆದ್ರೆ 19,258 ಮತ್ತೆ 190 ಇನ್ನೊಂದು ಸಪೋರ್ಟ್ ಆಗಿರುತ್ತೆ. ಇಲ್ಲಿ ನಾವು ಚಾರ್ಟ್ಸ್ ಅಲ್ಲಿ ನೋಡ್ತಾ ಇದೀವಿ. 19,300 ಫಸ್ಟ್ ಸಪೋರ್ಟ್ ಆದ್ಮೇಲೆ 19,258 ಮತ್ತೆ 19,190 ಸಪೋರ್ಟ್ ಆಗಿರುತ್ತೆ. ಅದೇ ನಾವು ಬೈ ಆನ್ ಡಿಪ್ಸ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು. ಆದ್ರೆ ಇನ್ನೊಂದು ಕಾಂಟ್ರಾ ಸ್ಟ್ರಾಟಜಿ ಹೇಳಿದ್ರೆ ಬೈ ಆನ್ ಡಿಪ್ಸ್ ಯಾವ ಲೆವೆಲ್ಸ್ ಅಲ್ಲಿ ಮಾಡ್ತೀರಾ ಫಸ್ಟ್ ಗೆ ಹೇಳಿದ್ರೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಇದೆ, ಕನ್ಸಾಲ್ಟೇಷನ್ ಕೂಡ ಆಗ್ಬೋದು. ಅಪ್ ಸೈಡ್ ಅಲ್ಲಿ ಟ್ರೆಂಡ್ ಕಾಣ್ತಾ ಇದೆ. ಸೊ 19,260 to 300 ಹೋಲ್ಡ್ ಆಗೋವರೆಗೂ 250 ಹೋಲ್ಡ್ ಆಗೋವರೆಗೂ ಬೈ ಮಾಡಬಹುದು ನಿಫ್ಟಿನ. ಜಸ್ಟ್ 250 ಬಿಲೋ ಟೈಟ್ ಸ್ಟಾಪ್ ಲಾಸ್ ಇಟ್ಟು, ಯಾಕಂದ್ರೆ ಟ್ರೆಂಡ್ ಬುಲ್ಲಿಶ್ ಇರೋ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ಎಗೇನ್ಸ್ಟ್ ದ ಟ್ರೆಂಡ್ ಟ್ರೇಡ್ ಮಾಡಬಾರ್ದು ಅಂತ ಹೇಳ್ತೀನಿ. ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಹೇಳ್ತಾರೆ ಟ್ರೇಡಿಂಗ್ ಅಲ್ಲಿ ಮತ್ತೆ ಇನ್ವೆಸ್ಟಿಂಗ್ ಅಲ್ಲಿ. ಸೊ ಮೇಲ್ಗಡೆ ನಮ್ಗೆ 19,388 ಮತ್ತೆ 420 ತನಕ ಹೋಗ್ಬೋದು. ಬ್ರಾಡ್ಲಿ ಹೇಳೋದಾದ್ರೆ 19,380 420 ಒಂದು ರೆಸಿಸ್ಟೆನ್ಸ್ ಆಗಿರುತ್ತೆ ಮೇಲ್ಗಡೆ ಅಪ್ ಸೈಡ್ ಅಲ್ಲಿ. ಇನ್ನು ಕೆಳಗಡೆ ಸಪೋರ್ಟ್ಸ್ ನ ಆಗ್ಲೇ ಹೇಳಲಾಗಿದೆ. 19,258 19,190 ಒಂದು ಸಪೋರ್ಟ್ ಆಗುತ್ತೆ. 19,300 ಬಿಲೋ ಅಂತ ಹೇಳ್ತೀನಿ. ಸೊ 250 ಹೇಳಿದ್ರೆ 230 ನೆನ್ನೆದು ಲೋ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಟ್ರೇಡ್ ಮಾಡಬಹುದು. ಇನ್ನು ರೈಸಸ್ ಅಲ್ಲಿ ವೀಕ್ನೆಸ್ ತೋರಿಸಿದ್ರೆ 19,390 to 420 ಲೆವೆಲ್ಸ್ ಅಲ್ಲಿ ವೀಕ್ನೆಸ್ ತೋರಿಸಿದ್ರೆ ಅಲ್ಲಿಂದ ಒಂದು ಸೆಲ್ಲಿಂಗ್ ಮಾಡಬಹುದು ನಿಫ್ಟಿನ ಫಾರ್ ಟಾರ್ಗೆಟ್ಸ್ ಆಫ್ 19,300 and 19,190 ತನಕ ನಿಫ್ಟಿ ನಮ್ಗೆ ತೋರಿಸೋ ಒಂದು ಚಾನ್ಸಸ್ ಇರುತ್ತೆ. ಓವರ್ ಆಲ್ ಪೊಸಿಷನಲ್ ವ್ಯೂ ನಿಫ್ಟಿ 19,388 ಮತ್ತೆ 512 ಒಂದು ಬೇಸ್ ಇದೆ. ಆಪ್ಷನ್ ಡೇಟಾ ಪ್ರಕಾರ ಓಪನ್ ಅಪ್ ಆಗಿದೆ ಇನ್ನೂ ಕೂಡ 19,500 ಝೋನ್ಸ್ಗೆ. ನಮ್ಗೆ 19,300 ಮತ್ತೆ 200 ಅಲ್ಲಿ ಸ್ಟ್ರಾಂಗ್ ಪುಟ್ ರೇಟಿಂಗ್ ನಡೆದಿದೆ ನಿಫ್ಟಿಯಲ್ಲಿ. ಅದೇ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕೂಡ ನಮ್ಮ ಒಂದು ಇನಿಷಿಯಲ್ ಟಾರ್ಗೆಟ್ ಅಚೀವ್ ಮಾಡಿದೆ. ನಿನ್ನೆ ಡಿಸ್ಕಸ್ ಮಾಡಿದಾಗೆ ಬ್ಯಾಂಕ್ ನಿಫ್ಟಿ 45,200 to 45,360. ಸೊ ಆ ಲೆವೆಲ್ಸ್ ನ ಈಗ ಟಚ್ ಮಾಡಿ ಆಗಿದೆ ಬ್ಯಾಂಕ್ ನಿಫ್ಟಿ. ಇನ್ನು ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಝೋನ್ಸ್ 44,950 ಮತ್ತೆ 44,840 ಲೆವೆಲ್ಸ್ ಒಂದು ಸಪೋರ್ಟ್ ಆಗಿರುತ್ತೆ. ಸೊ ನಾವು 44,800 to 950 ಒಂದು ಬೇಸ್ ಹೇಳಿ ತಿಳಿಬಹುದು ಬ್ಯಾಂಕ್ ನಿಫ್ಟಿನ. ಆ ಡಿಪ್ಸ್ ಅಲ್ಲಿ ಒಂದು ಬೈ ಮಾಡಿದ್ರೆ 45,200 ಮತ್ತೆ 45,400 ಒಂದು ರೆಸಿಸ್ಟೆನ್ಸ್ ಹೇಳಿ ತಿಳಿಬಹುದು. ಸೊ ಬ್ಯಾಂಕ್ ನಿಫ್ಟಿನ 45,600 to 46,000 ಪೊಸಿಷನಲ್ ಟಾರ್ಗೆಟ್ಸ್ ಹೇಳಿ ಆಗ್ಲೇ ನಾವೊಂದು ಡಿಸ್ಕಷನ್ ಮಾಡಿದೀವಿ. ಸೊ ಎನಿ ಕನ್ಸಾಲ್ಟೇಷನ್ ಬೈ ಆನ್ ಡಿಪ್ ಸ್ಟ್ರಾಟಜಿಯೇ ಇರುತ್ತೆ ನಮ್ಗೆ ಬ್ಯಾಂಕ್ ನಿಫ್ಟಿ ಈಗ ಕೂಡ ನಾವು ನೋಡೋದಾದ್ರೆ ಸ್ನೇಹಿತರೆ. ಇನ್ನು ಫಿನ್ ನಿಫ್ಟಿ 20,500 ತನಕ ನಮ್ಗೆ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ವಿ. ಬಟ್ ನಮ್ಗೆ 19,800 to 900 ಒಂದ್ಸಾರಿ ಇಲ್ಲ 20,050 ತನಕ ಟಚ್ ಮಾಡೋ ಎಲ್ಲ ಚಾನ್ಸಸ್ ಇರುತ್ತೆ. ಎಕ್ಸ್ಪೈರಿ ಇರೋ ಕಾರಣಕ್ಕೆ ಹೇಗೆ ಕನ್ಸಾಲ್ಟೇಟ್ ಮಾಡ್ತಾನೆ ಅಂತ ನೋಡೋದಾದ್ರೆ
ಇದೊಂದು ಶೂಟಿಂಗ್ ಸ್ಟಾರ್ ತರ ಪ್ಯಾಟರ್ನ್ ಕಾಣ್ತಾ ಇದೆ, ಒಂದು ಹ್ಯಾಂಗಿಂಗ್ ಮ್ಯಾನ್ ಕೂಡ ಆಗ್ಬೋದು ಕ್ಯಾಂಡಲ್ ಸ್ಟಿಕ್ ಪ್ರಕಾರ. ಸೊ ಫಿನ್ ನಿಫ್ಟಿ ಟ್ರೇಡ್ ಅವಾಯ್ಡ್ ಮಾಡಿ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಪ್ರಕಾರ ಟ್ರೇಡ್ ಮಾಡಿ. ಇನ್ನು ಡಿಸ್ಕಸ್ ಮಾಡೋದಾದ್ರೆ ನಮ್ಮ ನಿನ್ನೆ ಅನಾಲಿಸಿಸ್ ಅಲ್ಲಿ PSU ಬ್ಯಾಂಕ್ಸ್ ಕಂಟಿನ್ಯೂಸ್ಲಿ ರೆಕಮೆಂಡ್ ಮಾಡಿದ್ವಿ. ಕೆನರಾ ಬ್ಯಾಂಕ್ ಸೂಪರ್ ಡೂಪರ್ ಔಟ್ ಪರ್ಫಾರ್ಮೆನ್ಸ್ ತೋರಿಸಿದೆ. ಟಾಪ್ 5 ಗೇನರ್ಸ್ ಅಲ್ಲಿ ಬಂದಿದೆ ಕೆನರಾ ಬ್ಯಾಂಕ್. ಆಲ್ಮೋಸ್ಟ್ 6% ಗೇನ್ಸ್ ಕಂಡಿದೆ. 300 rupees ಇಂದ 320.90 ತನಕ ಐ ಮಾಡಿ 318.50 ಅಲ್ಲಿ ಕ್ಲೋಸ್ ಕೊಟ್ಟಿದೆ ಕೆನರಾ ಬ್ಯಾಂಕ್. ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಬ್ಯಾಂಕ್ ಆಫ್ ಇಂಡಿಯಾ ಕೂಡ 3-5% ಗೇನ್ಸ್ ಕಂಡಿದೆ. ಸೊ ಈ PSU ಬ್ಯಾಂಕ್ಸ್ ನ ಇನ್ನೂ ಕೂಡ ಸ್ಟ್ರಾಂಗ್ ಟ್ರೆಂಡ್ ಇದೆ ಅಂತ ಹೇಳ್ತಾ, ಡಿಪ್ಸ್ ಅಲ್ಲಿ ಬೈ ಮಾಡಿ PSU ಬ್ಯಾಂಕ್ಸ್ ನ ಒಳ್ಳೆ ಟ್ರೆಂಡ್ ಸಿಗುತ್ತೆ, ಪ್ರಾಫಿಟ್ಸ್ ಕೂಡ ಮಾಡ್ಕೋಬಹುದು. ಶಾರ್ಟ್ ಟರ್ಮ್ ಟು ಮೀಡಿಯಂ ಟರ್ಮ್ ಇನ್ವೆಸ್ಟರ್ಸ್ ಈ ಸ್ಟಾಕ್ಸ್ ನ ರೇಡರ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಟ್ರೇಡ್ಸ್ ನ ತಗೋಬಹುದು ಅಂತ ಹೇಳ್ತೀನಿ. ಇನ್ನು ಇವತ್ತಿನ ಸ್ಟಾಕ್ಸ್ ಯಾವುದು ನಮ್ಗೆ ಒಂದು ಗಳಿಕೆ ಮಾಡಬಹುದು, ಟ್ರೆಂಡ್ ಎಲ್ಲಿ ಚೆನ್ನಾಗಿದೆ ಅಂತ ಡಿಸ್ಕಸ್ ಮಾಡೋದಾದ್ರೆ ಎನರ್ಜಿ ಸೆಕ್ಟರ್ ಅಲ್ಲಿ ಚೆನ್ನಾಗಿದೆ ಟ್ರೆಂಡ್. ಸೊ ಎನರ್ಜಿ ಸ್ಟಾಕ್ಸ್ ಮತ್ತೆ ಸ್ವಲ್ಪ ಸೆಲೆಕ್ಟಿವ್ ಸ್ಟಾಕ್ಸ್ ನ ನೋಡೋಣ ಎನರ್ಜಿಯಲ್ಲಿನೇ ಮೇನ್ ಆಗಿ. ಸೊ ಸೆಲೆಕ್ಟಿವ್ ಸೆಕ್ಟೋರಿಯಲ್ ಟ್ರೆಂಡ್ಸ್ ನೇ ನೋಡ್ಬೇಕಾಗತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ನಮ್ಗೆ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕ್ ಅಲ್ಲಿ ಒಂದು ಒಳ್ಳೆ ಟ್ರೆಂಡ್ ಕಾಣ್ತಾ ಇದೆ, ಬ್ರೇಕ್ಔಟ್ ನೋಡಿದೀವಿ ನಾವು ರಿಲಯನ್ಸ್ ಅಲ್ಲಿ. ಸೊ 2580 to 2600 ಒಂದು ಒಳ್ಳೆ ಸಪೋರ್ಟ್ ಆಗಿರುತ್ತೆ ರಿಲಯನ್ಸ್ ಅಲ್ಲಿ. ಡಿಪ್ಸ್ ಅಲ್ಲಿ ರಿಲಯನ್ಸ್ ನ ಬೈ ಮಾಡಿ 2640 ಮತ್ತೆ 2700 ಶಾರ್ಟ್ ಟರ್ಮ್ ಟಾರ್ಗೆಟ್ಸ್ ಆಗುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ. 2560 ಬಿಲೋ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು 2580 to 2600 ಡಿಪ್ ಸಿಕ್ಕರೆ ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ ರಿಲಯನ್ಸ್ ಅಲ್ಲಿ. ಇನ್ನು ಟೆಕ್ಸ್ ಇನ್ಫ್ರಾ ಹೇಳಿ ಒಂದು ಸ್ಟಾಕ್ ಇದೆ, ರೈಲ್ವೇಸ್ ಇನ್ಫ್ರಾ ಸ್ಟಾಕ್, ಇದು ಗವರ್ಮೆಂಟ್ ಸ್ಟಾಕ್ ಆದ್ರೆ ಕೂಡ ಇವತ್ತು ಒಂದು ಸ್ಟ್ರಾಂಗ್ ವಾಲ್ಯೂಮ್ಸ್ ಅಲ್ಲಿ ಬೈಯಿಂಗ್ ಬಂದಿದೆ. ಈ ಸ್ಟಾಕ್ ಅಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ 62 to 64 ಲೆವೆಲ್ಸ್ ಅಲ್ಲಿ ಒಂದು ಡಿಪ್ಸ್ ಅಲ್ಲಿ ಈ ಸ್ಟಾಕ್ ನ ಬೈ ಮಾಡ್ಕೋಬಹುದು ನಾವು. ಒಂದು 75-80 ಲೆವೆಲ್ಸ್ ತನಕ 74 ಮತ್ತೆ 80 ಲೆವೆಲ್ಸ್ ಟಾರ್ಗೆಟ್ ಕಾಣ್ತಾ ಇದೆ. ಟೆಕ್ಸ್ ಇನ್ಫ್ರಾ ಬೈ ವಿತ್ ಸ್ಟಾಪ್ ಲಾಸ್ ಆಫ್ 60 ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 64 to 66 ಲೆವೆಲ್ಸ್ ಅಲ್ಲಿ ಅಕ್ಯುಮುಲೇಟ್, 62 to 65 ಲೆವೆಲ್ಸ್ ಅಲ್ಲಿ ಅಕ್ಯುಮುಲೇಟ್ ಮಾಡಿ ಡಿಪ್ ಸಿಕ್ಕರೆ. ಇನ್ನು ಇನ್ನೊಂದು ಇನ್ಫ್ರಾ ಸಿಮೆಂಟ್ ಸ್ಟಾಕ್ ಹೇಳಿದ್ರೆ ಗ್ರಾಸಿಮ್ ತುಂಬಾನೇ ಸ್ಟ್ರಾಂಗ್ ಚಾರ್ಟ್ಸ್ ಕಾಣ್ತಾ ಇದೆ. ಗ್ರಾಸಿಮ್ ಅಲ್ಲಿ ನಾವು ಈಗ ನೋಡೋದಾದ್ರೆ ಬುಲ್ಲಿಶ್ ಮೊರಬೂಜು ಟೈಪ್ ಸ್ಟ್ರಾಂಗ್ 3.4% ಗೇನ್ಸ್ ಕಂಡಿದೆ. ಇನ್ನು 1770 to 1790 ಲೆವೆಲ್ಸ್ ಅಲ್ಲಿ ಗ್ರಾಸಿಮ್ ನ ಡಿಪ್ಸ್ ಅಲ್ಲಿ ನಾಳೆ ಬೈ ಮಾಡ್ಕೊಳ್ಳಿ. 1835 ಮತ್ತೆ 1900 ಮತ್ತೆ ಪೊಸಿಷನಲ್ ಟಾರ್ಗೆಟ್ ನಮ್ಗೆ ಗ್ರಾಸಿಮ್ ನೋಡೋದಾದ್ರೆ 2200 ತನಕ ಗೇನ್ಸ್ ಕಾಣೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಸ್ಟ್ರಾಂಗ್ ಬುಲ್ಲಿಶ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ಗ್ರಾಸಿಮ್ ಅಲ್ಲಿ, ತುಂಬಾನೇ ಒಳ್ಳೆ ಮೊಮೆಂಟಮ್ ತೋರಿಸ್ತಾ ಇದೆ. ಎನಿ ಡಿಪ್ಸ್ ಗ್ರಾಸಿಮ್ ನ ಬೈ ಮಾಡ್ಕೊಳ್ಳಿ. 1900 ಇಮಿಡಿಯೇಟ್ ಶಾರ್ಟ್ ಟರ್ಮ್ ಟಾರ್ಗೆಟ್ ಆದ್ರೆ ಪೊಸಿಷನಲ್ ಟಾರ್ಗೆಟ್ 2000 ಪ್ಲಸ್ ಲೆವೆಲ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2200 ಕೂಡ ಟಚ್ ಮಾಡೋ ಎಲ್ಲಾ ಚಾನ್ಸಸ್ ಇದೆ ಗ್ರಾಸಿಮ್. ಸೊ ಗ್ರಾಸಿಮ್ ನ ರೇಡರ್ ಅಲ್ಲಿ ಇಟ್ಕೊಳ್ಳಿ. ಒಂದು ಒಳ್ಳೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಬೆಟ್ ಕೂಡ ಹೇಳಿ. ಒಂದು 25-30% ಗೇನ್ಸ್ ಕಾಣಬಹುದು ಗ್ರಾಸಿಮ್ ಅಲ್ಲಿ ನಾವು. 1750 as a ಸ್ಟಾಪ್ ಲಾಸ್, ಇನಿಷಿಯಲ್ ಸ್ಟಾಪ್ ಲಾಸ್ ಹೇಳಿ ಗ್ರಾಸಿಮ್ ನಾವು ನೋಡ್ಕೋಬಹುದು. 1740 to 1750 ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನ ಒಂದು ಎನರ್ಜಿ ಸ್ಟಾಕ್, ಆಯಿಲ್ ಅಂಡ್ ಗ್ಯಾಸ್ ಸ್ಟಾಕ್ ನೋಡೋದಾದ್ರೆ ನಾವು ONGC ಒಂದು ಒಳ್ಳೆ ಗ್ಯಾಪ್ ಫಿಲ್ ಮಾಡ್ಬಿಟ್ಟು ಒಳ್ಳೆ ಟ್ರೆಂಡ್ ಸ್ಟಾರ್ಟ್ ಮಾಡಿದೆ. 160 to 162 ಅಲ್ಲಿ ಅಕ್ಯುಮುಲೇಟ್ ಮಾಡಿ 158 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ONGC ನ ಅರೌಂಡ್ 169 ಮತ್ತೆ 175 ತನಕ ಒಂದು ಟಾರ್ಗೆಟ್ಸ್ ಅಚೀವ್ ಮಾಡಬಹುದು ಅಪ್ ಸೈಡ್ ಅಲ್ಲಿ ONGC ನಾವು ನೋಡೋದಾದ್ರೆ. ಸೊ ಇದು 4ನೇ ಸ್ಟಾಕ್ ಆದ್ರೆ, ಇನ್ನು 5ನೇ ಸ್ಟಾಕ್ ಲಾಸ್ಟ್ ಸ್ಟಾಕ್ ಫಾರ್ ದ ಡೇ ಇವತ್ತು 4th ಜುಲೈ 2023ಗೆ ನಾವು ಗೇಲ್ ಇಂಡಿಯಾ ಅಂತ ಹೇಳ್ತಾ ಇದೀವಿ. ಒಂದು ರೇಂಜ್ ಬೌಂಡ್ ಆಕ್ಷನ್ ನಡೀತಾ ಇದೆ 102 to 112 ಒಂದು ರೇಂಜ್ ಬೌಂಡ್ ಕನ್ಸಾಲ್ಟೇಷನ್ ನಡೀತಾ ಇದೆ. ಗೇಲ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಸಪೋರ್ಟ್ ಝೋನ್ ಹೇಳಿದ್ರೆ 105 to 106 ಈಗಿರೋ ಮಾರ್ಕೆಟ್ ರೇಟ್ ಅಲ್ಲಿ ಕೂಡ ಈ ಸ್ಟಾಕ್ ನ ಬೈ ಮಾಡ್ಕೋಬಹುದು. 103 ಆಸ್ ಎ ಇನಿಷಿಯಲ್ ಸ್ಟಾಪ್ ಲಾಸ್, 109 ಮತ್ತೆ 112 ಕ್ರಾಸ್ ಆದ್ರೆ ಗೇಲ್ 135 140 ಪೊಸಿಷನಲ್ ಟಾರ್ಗೆಟ್ ಕಾಣ್ತಾ ಇದೆ ಗೇಲ್ ಅಲ್ಲಿ. ಸೊ ಈ ಸ್ಟಾಕ್ ನ ಕೂಡ ಅಕ್ಯುಮುಲೇಟ್ ಮಾಡ್ಕೋಬಹುದು. ಒಳ್ಳೆ RRR ರಿಸ್ಕ್ ರಿವಾರ್ಡ್ ರೇಷಿಯೋ ಮ್ಯಾಚಬಲ್ ಇದೆ. ಸೊ ಇದಾಗಿತ್ತು ಸ್ಟಾಕ್ಸ್ ಫಾರ್ ದ ಡೇ. ಡಿಸ್ಕ್ಲೇಮರ್ ಹೇಳೋದಾದ್ರೆ, ನಾನು SEBI ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ರಾಜು ಅಂಗಡಿ ವಿಶ್ವನಾಥ್. ನನ್ನ SEBI ರಿಜಿಸ್ಟ್ರೇಷನ್ ನಂಬರ್
ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ಇದು ವಿಡಿಯೋ ಅನಾಲಿಸಿಸ್ ನಿಮ್ಗೆ ಎಜುಕೇಶನಲ್ ಪರ್ಪಸ್ಗೋಸ್ಕರ ನೀವು ಟ್ರೇಡ್ಸ್ ತಗೊಳ್ಳೋದಾದ್ರೆ ನಿಮ್ಮ ಇಂಡಿವಿಜುವಲ್ ಫೈನಾನ್ಷಿಯಲ್ ಅಡ್ವೈಸರ್ ನ ಕನ್ಸಲ್ಟ್ ಮಾಡಿ, ನಿಮ್ಮ ಓನ್ ರಿಸರ್ಚ್ ಮಾಡಿ, ನಿಮ್ಮ ಟ್ರೇಡ್ ಸೆಟಪ್ಸ್ ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಮತ್ತೆ ನಿಮ್ಮ ಸ್ಟಾಪ್ ಲಾಸಸ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಟ್ರೇಡ್ ತಗೊಳ್ಳಿ. ಸಕ್ಸಸ್ಫುಲ್ ಟ್ರೇಡರ್ ಆಗಿ ಮತ್ತೆ ಇನ್ವೆಸ್ಟರ್ ಕೂಡ ಆಗಿ ತಿಳಿಯಿರಿ, ಕಲಿಯಿರಿ ಮತ್ತೆ ಗಳಿಸಿರಿ ಶೇರು ಮಾರುಕಟ್ಟೆಯಲ್ಲಿ ಅಂತ ಹೇಳ್ತಾ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ಸ್ಟಾಕ್ಸ್ ಮತ್ತೆ ನಿಫ್ಟಿ ಫಾರ್ ದ 4th July 2023. ಮತ್ತೆ ನಾಳೆ ನಿಮ್ಮೊಂದಿಗೆ ಬರ್ತೀನಿ ಮಾರ್ಕೆಟ್ ಪಲ್ಸ್ ಒಟ್ಟಿಗೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್.